ಈಗ ಧಾರಾವಾಹಿಯಲ್ಲಿ ಶ್ರೀಮಂತ ಕ್ಯಾರೆಕ್ಟರ್ ಅಂತ ಬಂದ್ರೆ ಅಷ್ಟು ಎವ್ರಿ ಡೇ ರೇಷ್ಮೆ ಸೀರೆ ಆ ತರದ ಆಭರಣಗಳನ್ನ ಹಾಕೊಂಡಿರ್ತಾರ ನಮ್ ನಾರ್ಮಲ್ ಲೈಫಲ್ಲಿ ಅಂತ. ಬಟ್ ಧಾರಾವಾಹಿಲಿ ಆ ತರ ಇರಲ್ವಲ್ಲ. ನಾರ್ಮಲ್ ಲೈಫಲ್ಲಿ ಏನಾಗುತ್ತೆ, ಜನಕ್ಕೊಂದು ಬೇಜಾರಿರುತ್ತೆ, ಅಯ್ಯೋ ನಮ್ಮ ಥರನೇ ಅವಳು ಹಾಕ್ಕೊಂಡಿದ್ದಾಳೆ ಅಂತ. ಈಗ ಬಂಗಾರಮ್ಮ ಒಂದು 3 kg ಬಂಗಾರ ಆ ಸೀರೆ ಹಾಕ್ಕೊಂಡು ಓಡಾಡ್ತಿರ್ತಾರೆ. ಅದನ್ನು ಇಷ್ಟಪಡ್ತಾರೆ. ಅಂದರೆ ಬೆಳಿಗ್ಗೆ ಎದ್ದೇಳುವಾಗ ವಿದೌಟ್ ಮೇಕಪ್ ಅವರು ಸೀನ್ ಯಾರೂ ಎದ್ದೇಳಲ್ಲ. ಅರ್ಥ ಆಯ್ತಾ? ರಾತ್ರಿ ಅಂದರೆ ಏನಾಗುತ್ತೆ, ಕ್ಯಾಮ್ರಕ್ಕೊಂದು ಗ್ಲಾಮರ್ ಅಂತ ಬೇಕಲ್ಲ, ನಾವು ತೋರಿಸ್ಬೇಕಾದ್ರೂ ಚೆಂದ ತೋರಿಸ್ಬೇಕು. ಹಾಗಾಗಿ ಈಗ ನಾವು ಬೆಳಗ್ಗೆ ಎದ್ದೇಳುವಾಗ ಹೆಂಗೆಂಗೂ ಇರ್ತೀವಿ, ಅದು ಸಿನಿಮಾಗಳಲ್ಲಿ ನಡೀತದೆ, ಸೀರಿಯಲ್ಗಳಲ್ಲಿ ನಡೆಯಲ್ಲ. ಸೀರಿಯಲ್ಗಳಲ್ಲಿ ಏನಾಗುತ್ತೆ, ಏನು ಇಷ್ಟೊಂದು ಆಮೇಲೆ ಗ್ಲ್ಯಾಮರ್ ಅನ್ನೋದು ಸೀರಿಯಲಿಗೆ ಆ ಕಾಲದಿಂದ ಬಂದಿದೆ. ಇನ್ನು ಮುಂದೆ OTT ಶುರುವಾದರೆ, ನಮ್ಮ OTTಯಲ್ಲಿ ಈಗ ಮಿನಿ ಸೀರೀಸ್ ಅಂತ ಶುರುವಾಗಿದೆ, ಈಗ 1 ನಿಮಿಷಕ್ಕೊಂದು ಮೈಕ್ರೋ ಸೀರೀಸ್ ಅಂತ. ಹಾಗೆ ವೆಬ್ ಸೀರೀಸ್ ಎಲ್ಲ ಶುರುವಾದರೆ ಅದರಲ್ಲೆಲ್ಲ ಇದನ್ನು ತೋರಿಸ್ಬೋದೇನೋ. ಯಾಕಂದರೆ ಇಲ್ಲಿ ನೋಡೋರು ಕೂಡ ಫ್ಯಾಮಿಲಿ ಆಡಿಯನ್ಸ್ ಇರ್ತಾರೆ, ಜಾಸ್ತಿ ಟಿ ವಿಗೆ ಫ್ಯಾಮಿಲಿ ಆಡಿಯನ್ಸು. ನಾವು ಯಾವುದನ್ನೇ ಅತಿ ಹೆಚ್ಚಾಗಿ ತೋರ್ಸೋಕ್ಕಾಗಲ್ಲ, ಅವ್ರು ಬೇಜಾರು ಮಾಡ್ಕೋತಾರೆ. ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ಗಳಲ್ಲಾಗಿ ಇದೇ ಪ್ಯಾಟ್ರನ್ ಅಂತ ಆ ಕಾಲದಿಂದ ಸೆಟ್ ಆಗಿದೆ. ಈಗ ನೀವು ಹೇಳಿದ್ರಿ ಧಾರಾವಾಹಿ ಕ್ಯಾಮ್ರಾ ಅಂದ ಚಂದ ಅಂತ. ಎಷ್ಟೋ ಕಡೆ ಅಂದರೆ ಈಗ ಕಾಸ್ಟ್ಯೂಮ್ ಎಲ್ಲ ತುಂಬಾ ಗಮನ ಕೊಡ್ತಾ ಇದ್ದಾರೆ ಕಾಸ್ಟ್ಯೂಮ್ಗಳಿಗೆಲ್ಲ. ಇದನ್ನೆಲ್ಲ ಆ್ಯಕ್ಚುಲಿ ಬ್ಯಾಲೆನ್ಸ್ ಮಾಡೋದು ಈಸಿ ಇದೆಯಾ? ಎವ್ರಿ ಡೇ ಒಂದೊಂದು ಥರದ್ದು ಕಾಸ್ಟ್ಯೂಮ್ ಬೇಕು, ಅದನ್ನು ರಿಪೀಟ್ ಮಾಡೋ ಹೋಗಿಲ್ಲ. ಏನಾಗುತ್ತೆ, ಈಗ ಒಂದಿಷ್ಟು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಒಂದಿಷ್ಟು ಕಂಪ್ನಿಗಳು ಅಂದರೆ ನಮ್ಮ ಕಾಸ್ಟ್ಯೂಮ್ ಹಾಕ್ಕೊಳ್ಳಿ, ಅವ್ರ ಜೊತೆ ಅವ್ರದ್ದೊಂದು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ. ಅಂದರೆ ಅವರ ಕಾಸ್ಟ್ಯೂಮನ್ನು ಡಿಸೈನರ್ ಕಾಸ್ಟ್ಯೂಮ್ ವೇರ್ಸ್ನೆಲ್ಲ ಸೀರಿಯಲಲ್ಲಿ ಕಾಣಿಸ್ಕೊಂಡಾಗ ಅವರು ಅದನ್ನು ಮಾರ್ಕೆಟಿಂಗ್ ಬಳಸ್ಕೊತಾ ಇದ್ದಾರೆ. ಅಂದರೆ ಇಂಥ ಸೀರಿಯಲಲ್ಲಿ ನಾವೇ ಕಾಸ್ಟ್ಯೂಮ್ ಇದು ಮಾಡೋದು ಅಂತ. ಆ ಥರದಲ್ಲೂ ಒಂದಿಷ್ಟು ಜನ ಕಾಸ್ಟ್ಯೂಮ್ ಕೊಡ್ತಿದ್ದಾರೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ಏನಂದರೆ ಚೆಂದ ಕಾಣಿಸ್ಲೇಬೇಕು, ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಚೆಂದ ಕಾಣಿಸ್ಲೇಬೇಕು. ಗಂಡು ಮಕ್ಕಳಿಗೂ ಅಷ್ಟೇ ಅದನ್ನು ನಿಭಾಯಿಸ್ತಾ ಇದ್ದಾರಪ್ಪ. ಆ ಥರದ್ದೇನು ಇದು ಬಂದಿಲ್ಲ ಇಲ್ಲಿ ತನಕ ಕಂಪ್ಲೇಂಟ್ಸ್.